ಹರಿಣಿ, ನಿನಗೆ ಒಳ್ಳೇದಾಗ್ಲಿ ಅಂತ ಮುತ್ತು ಮಾವ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇಷ್ಟೊಂದು ನಂಬಿಕೆ ಇದೆ ಅಂದಮೇಲೆ ನೀನು ಬೇಗ ಗುಣ ಆಗೇ ಆಗ್ತೀಯ. ಭೈರ, ನೀನು ಈಗಲೇ ಹರಿಣಿಗೊಂದು ಗತಿ ಕಾಣಿಸ್ಲಿಲ್ಲ ಅಂದರೆ ಮುಂದೆ ನಾವೇ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಹೌದು ಭೈರ, ಅವಳು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರಬಾರ್ದು. ಅವಳಿಗೊಂದು ಗತಿ ಕಾಣಿಸ್ಲೇಬೇಕು. ಭೈರ, ನೀನು ಹೀಗೆ ಕೈ ಕಟ್ಕೊಂಡು ನಿಂತ್ರೆ ಆ ಮನೆ ಕೆಲಸದವಳು ನಮ್ಮನ್ನ ಮನೆ ಕೆಲಸದವ್ರನ್ನಾಗಿ ಮಾಡ್ಕೋತಾಳೆ. ಹರಿಣಿ, ಇಲ್ಲೇ ಕೂತಿರ್ಬೇಡ, ಬಾ, ನಾನು ಇನ್ನೂ ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಗಾಳಿ ಬರತ್ತೆ, ಚೆನ್ನಾಗಿರತ್ತೆ. ಹರಿಣಿ, ನೀನು ಇಲ್ಲೇ ಕೂತಿರೋ ಆಯ್ತಾ? ನಂಗೊಂದು ಸ್ವಲ್ಪ ರೂಮ್ ಕ್ಲೀನ್ ಮಾಡೋದಿದೆ, ಅದನ್ನು ಮುಗಿಸ್ಬಿಟ್ಟು ಬೇಗ ಬರ್ತೀನಿ. ಭೈರ, ಹರಿಣಿ, ನಿನ್ನ ಅಧ್ಯಾಯ ಇವತ್ತಿಗೆ ಕೊನೆ ಆಗತ್ತೆ. ನಿನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ಹರಿಣಿ, ಹರಿಣಿ, ಮುತ್ತು ಮಾವ ಎಲ್ಲಿದ್ದೀರಾ? ಹರಿಣಿ, ಹರಿಣಿ, ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ, ಮುತ್ತು ಮಾವ ಎಲ್ಲಿದ್ದೀರಾ ಮಾವ? ಚಿಕ್ಕ ಮಾವ, ನಾಯಕ ಎಲ್ಲಿದ್ದೀರಾ? ಬೇಗ ಬನ್ನಿ. ಹರಿಣಿ, ಹರಿಣಿ, ಏನಾಯ್ತು ಹರಿಣಿ? ಬೆಳ್ಳಿ, ಏನಾಯ್ತು ಬೆಳ್ಳಿ? ಏನಾಯ್ತು ಮುತ್ತು? ಯಾಕೆ ಹರಣಿ ಬಿದ್ದೋಗಿದ್ದಾಳೆ? ಯಾರು ಅವಳನ್ನ ನೋಡ್ಕೋತಾ ಇದ್ದಿದ್ದು? ಕಡೆದಾಗ ಅವಳನ್ನ ಯಾರು ನೋಡ್ಕೊಳ್ತಾ ಇದ್ರು? ಬೆಳ್ಳಿ, ನೀನ್ ಹರಿಣಿ ಜೊತೆನೇ ಇದ್ದಲ್ವಾ? ಮತ್ ಹರಿಣಿ ಹೇಗ್ ಬಿದ್ಲು? ಅದೇ ನನಗೂ ಗೊತ್ತಿಲ್ಲ ಮಾವ. ನಾನು ಹರಿಣಿನ ಇಲ್ಲೇ ಕೂಡಿಸಿದ್ದೆ, ವೀಲ್ ಚೇರ್ನ ಲಾಕ್ ಮಾಡಿದ್ದೆ. ಆದ್ರೂ ಅವಳು ಹೇಗೆ ಬಂದು ಇಲ್ಲಿಗೆ ಬಿದ್ಲು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಸುಲಭವಾಗಿ ಹೇಳ್ತಿದ್ದಲ್ಲ ಬೆಳ್ಳಿ. ಇದು ಹರಿಣಿ ಜೀವನದ ಪ್ರಶ್ನೆ. ಒಂದ್ ವೇಳೆ ತಲೆಗೇನಾದ್ರೂ ಪೆಟ್ಟಾಗಿದ್ರೆ ಏನ್ ಗತಿ? ಈಗಷ್ಟೇ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ, ಅಷ್ಟರಲ್ಲಿ ಈಗ ಮಾಡಿದ್ಯಲ್ಲ. ನೀನು ಇಷ್ಟೊಂದು ಬೇಜವಾಬ್ದಾರಿ ಮಾಡಿದ್ರೆ ಹರಿಣಿ ಚೇತರಿಸ್ಕೊಳ್ಳೋದಿರ್ಲಿ, ಉಳ್ಕೊಳ್ಳೋದು ಅನುಮಾನ ನನಗೆ. ಹಾಗೆ ಹೇಳ್ಬೇಡಿ ಅತ್ತೆ, ಹರಿಣಿಗೇನು ಆಗಲ್ಲ. ನನ್ನ ಪ್ರಾಣ ಕೊಟ್ಟಾದ್ರೂ ನಾನು ಅವಳನ್ನ ಉಳಿಸ್ಕೊತೀನಿ. ನನಗೂ ಹರಿಣಿ ಅಂದರೆ ಪ್ರೀತಿನೇ. ನೀನು ಹೀಗೆ ಬೇಕಾಬಿಟ್ಟಿ ಮಾಡಿದ್ರೆ ಹೇಗೆ ಹೇಳು? ಅವಳಿಗೆ ಏನಾದರೂ ತಲೆಗೆ ಪೆಟ್ಟಾಗಿದೆಯಾ ಅಂತ ನೋಡು.
ಇಲ್ಲ ಮಾವ, ಏನೂ ಆಗಿಲ್ಲ. ನಿನಗೆ ನೋಡ್ಕೊಳಕ್ಕಾಗೋದಿಲ್ಲ ಅಂದರೆ ಹೇಳು ಬೆಳ್ಳಿ. ಅವಳನ್ನ ಹಾಸ್ಪಿಟಲಲ್ಲಿ ಬಿಟ್ಟು ನಾವು ನೋಡ್ಕೋತೀವಿ. ಇಲ್ಲ ಅತ್ತೆ, ಇದೆಲ್ಲ ಹೇಗಾಯ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಮೊದಲೇ ಹರಿಣಿ ಕೈಕಾಲು ಆಡ್ತಿಲ್ಲ, ನೀನು ಅವಳಿಗೆ ಹೇಳಿದ್ರೆ ಏನು ಪ್ರಯೋಜನ ಬೆಳ್ಳಿ? ನಿನ್ನ ಮಾತು ಹರಿಣಿಗೆ ಕೇಳಿಸ್ಬೋದು, ಆದರೆ ಡಾಕ್ಟರ್ ಹೇಳಿದಾರಲ್ವಾ ಅವಳು ಏನೂ ರಿಯಾಕ್ಷನ್ ಕೊಡಲ್ಲ ಅಂತ. ಆದರೂ ನೀನು ಇಷ್ಟೊಂದು ಕೇರ್ಲೆಸ್ ಆಗಿ ನಡ್ಕೋತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅವಳು ನೋಡ್ಕೊಳ್ಳೋದೇ ತಾನೇ ನಿನ್ನ ಕೆಲಸ, ಅದನ್ನ ಬಿಟ್ಟು ಬೇರೆ ಏನಿದೆ? ಇದೆಲ್ಲ ನಡೆಯುತ್ತೆ ಅಂತಾನೆ ಡಾಕ್ಟರ್ ಹಾಸ್ಪಿಟ್ಲಲ್ಲೇ ಇರಲಿ ಅಂತ ಹೇಳಿದ್ದು. ಆದರೂ ನಾವು ಅವ್ರ ಮಾತು ಕೇಳದೆ ಇಲ್ಲಿ ಕರ್ಕೊಂಡ್ಬಂದ್ವಿ. ನರ್ಸ್ ಇದ್ದಿದ್ರೆ ಒಂಚೂರು ಹೆಚ್ಚು ಕಡಿಮೆ ಆಗದಿರೋ ಹಾಗೆ ನೋಡ್ಕೊಂಡಿರೋರೇನೋ. ಮಾವ, ಇನ್ನೂ ಕಾಲ ಮಿಂಚಿಲ್ಲ, ಡಾಕ್ಟರ್ ಹತ್ರ ಮಾತಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ಮುತ್ತು, ಹರಿಣಿ ಮನೇಲಿರೋದು ಬೇಡ, ಅವಳು ಆಸ್ಪತ್ರೆಯಲ್ಲಿ ಇರಲಿ. ಮತ್ತೆ ಮತ್ತೆ ಹರಿಣಿಗೆ ಹೀಗೆ ಪೆಟ್ಟಾಗ್ತಾ ಇದ್ರೆ ಅವಳ ಜೀವ ಏನಾಗ್ಬೇಕು ಹೇಳು ಮುತ್ತು? ಈ ಮನೇಲಿರೋದು ಪ್ರಾಣ ಉಳಿಸೋದಕ್ಕೆ ಹೊರತು ಪ್ರಾಣ ತೆಗೆಯೋದಕ್ಕಲ್ಲ. ಹರಿಣಿಗೆ ಏನಾದರೂ ಆದರೆ ಅವ್ರ ಅಜ್ಜಿ ತಾತನಿಗೂ ಊರ್ ಜನಕ್ಕೂ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಎಲ್ಲರೂ ನಮ್ಮನ್ನ ಕೊಲೆಗಾರರು ಅಂತ ನೋಡ್ತಾರೆ. ಮತ್ತು ಮಾವ, ಹರಿಣಿನ ಆಸ್ಪತ್ರೆಗೆ ಕಳಿಸ್ಬೇಡಿ ಮಾವ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇನ್ನೊಂದ್ಸರಿ ಈ ರೀತಿ ಆಗಲ್ಲ ಮಾವ. ನಾನೊಳ್ಳ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನವಾಗಿ ನೋಡ್ಕೋತೀನಿ ಮಾವ. ಮಾವ, ಇದೊಂದ್ಸರಿ ನನ್ನ ಕ್ಷಮಿಸಿ ಮಾವ. ಇನ್ಮೇಲೆ ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಹರಿಣಿ ಜೊತೆಲೇ ಇರ್ತೀನಿ. ಹರಿಣಿನೆಲ್ಲೂ ಕಳಿಸ್ಬೇಡಿ ಮಾವ. ಸರಿ, ಸಮಾಧಾನ ಮಾಡ್ಕೊ, ಅಳ್ಬೇಡ. ಹರಿಣಿ ಇಲ್ಲೇ ಇರ್ತಾಳೆ, ನಿನ್ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಆದರೆ ಒಂದು ವಿಷಯ, ಇನ್ಮೇಲೆ ಹರಿಣಿನ ಬಿಟ್ಟು ಎಲ್ಲೂ ಹೋಗ್ಬಾರ್ದು, ಹುಷಾರಾಗಿ ನೋಡ್ಕೋಬೇಕು. ಇನ್ನೊಂದ್ಸರಿ ಈ ರೀತಿ ಆದರೆ ನನಗೆ ಬೇರೆ ದಾರಿನೇ ಇಲ್ಲ, ಹರಿಣಿನ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗತ್ತೆ. ಆ ರೀತಿ ಆಗೋದು ಬಿಡೋದು ನಿನ್ನ ಕೈಲಿದೆ, ಹುಷಾರಾಗಿ ನೋಡ್ಕೋ. ಪೆಟ್ಟಾಯ್ತ ಹರಿಣಿ, ನನಗೆ ನಿಜವಾಗ್ಲೂ ನೀನು ಹೇಗೆ ಇಲ್ಲಿಗೆ ಬಿದ್ದೆ ಅಂತ ಗೊತ್ತಿಲ್ಲ ಹರಿಣಿ. ನನ್ನ ಕ್ಷಮಿಸ್ಬಿಡು ಹರಿಣಿ, ಇನ್ಯಾವತ್ತೂ ನಿನಗೆ ಈ ಥರ ಆಗಕ್ಕೆ ನೋಡ್ಕೊಳ್ಳಲ್ಲ. ನಾನು ಜೋಪಾನವಾಗಿ ನೋಡ್ಕೋತೀನಿ ಹರಿಣಿ, ನನ್ನ ಬಿಟ್ಟು ಹೋಗ್ಬೇಡ ಹರಿಣಿ. ಹೇಗಾದರೂ ಮಾಡಿ ಹರಿಣಿ ಕತೆನ ಮುಗಿಸೋಣ ಅಂತಂದರೆ ಪದೇ ಪದೇ ತಪ್ಪಿಸ್ಕೊತಿದ್ದಾಳೆ. ಎಲ್ಲ ಈ ಬೆಳ್ಳಿಯಿಂದಾನೆ. ಇಲ್ಲಾಗೋದಿಲ್ಲ, ಹಾಸ್ಪಿಟ್ಲಲ್ಲಾದರೂ ಅವಳ ಕತೆ ಮುಗಿಸೋಣ ಅಂತಂದರೆ ಅದಕ್ಕೂ ಅವಕಾಶ ಮಾಡ್ಕೊಳ್ತಾ ಇಲ್ಲ. ನಾನೇ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ದಾಳೆ. ಇದಕ್ಕೆ ಮಾತ್ರ ನಾವು ಅವಕಾಶ ಮಾಡಿಕೊಡ್ಬಾರ್ದು. ಮುತ್ತಣ್ಣನ ಒಪ್ಸಿ ಹರಣಿನ 2ನೇ ಸಲನೂ ಇಲ್ಲೇ ಉಳಿಸ್ಕೊಂಡಿದ್ದಾಳೆ. ನಮ್ಮನೇಲಿ ನಮ್ಮ ಮಾತೆ ನಡೀಲಿಲ್ಲ ಅಂದ್ರೆ ಹೇಗಮ್ಮ? ತಲೆಗೆ ಪೆಟ್ಟಾದ್ರೆ ಪ್ರಾಣ ಹೋಗುತ್ತೆ ಅಂತ ಜೋರಾಗ್ತಾ ಇದ್ದೆ, ಆದ್ರೂ ಏನೂ ನಡೀಲಿಲ್ಲಮ್ಮ. ಒಂದಲ್ಲ ಒಂದ್ ರೀತಿ ಬದುಕ್ತಾನೆ ಇದ್ದಾಳೆ, ಏನ್ ಮಾಡೋದು? ಹರಿಣಿ ಯಾವತ್ತು ಗುಣ ಆಗ್ತಾಳೋ ಆವತ್ತಿಂದಾನೇ ನಮ್ಮ ರಾಹುಗಾಲ ಶುರು ಆಗುತ್ತೆ. ಅದಷ್ಟು ಸುಲಭ ಅಲ್ಲ ಅತ್ತೆ. ಹರಿಣಿ ಹುಷಾರಾಗೋಕೆ ತುಂಬ ದಿನಗಳಲ್ಲ,
ವರ್ಷಗಳೇ ಬೇಕು. ಡಾಕ್ಟರ್ ಹೇಳಿದ್ನ ನೀವು ಕೇಳಿಸ್ಕೊಂಡ್ರಾ? ಹರಿಣಿ ಹತ್ತತ್ರ ಕೋಮಾ ಲೆವೆಲಲ್ಲಿದ್ದಾಳೆ. ಬೆಳ್ಳಿ ಬೇಗ ಮಾತಾಡು, ಹುಷಾರಾಗು ಅಂತ ಹೇಳಿದ ತಕ್ಷಣ ಅವಳು ಗುಣ ಆಗ್ಬಿಡಲ್ಲ. ಅದಕ್ಕೆ ಚಮತ್ಕಾರನೇ ಆಗಬೇಕು. ಹರಿಣಿ ಬದುಕಿದ್ದಷ್ಟು ದಿನ ನಮಗೆ ತಲೆನೋವು. ಆದಷ್ಟು ಬೇಗ ಅವಳನ್ನ ಕಳಿಸೋದಕ್ಕೆ ಯೋಚನೆ ಮಾಡಬೇಕು. ನೀವೆಲ್ಲ ಒಂದು ವಿಷಯ ಸರಿಯಾಗಿ ಯೋಚನೆ ಮಾಡಿಲ್ಲ ಅನ್ಸುತ್ತೆ. ಒಂದು ವೇಳೆ ಹರಿಣಿ ತೀರ್ಕೊಂಡ್ರೆ ಇಲ್ಲ ನಾವೇ ಸಾಯಿಸಿದ್ರೆ ನನ್ನ ಮುತ್ತು ಮಾವನ ಮದುವೆ 1 ವರ್ಷ ಮುಂದಕ್ಕೆ ಹೋಗುತ್ತೆ. ಹೌದೋ ಇಲ್ಲ? ಸೊ ನಾವು ಹರಿಣಿನ ಗುಣ ಮಾಡಿಸೋಕ್ಕೂ ಹೋಗ್ಬಾರ್ದು, ಜೊತೆಗೆ ತೊಂದರೆ ಕೊಡೋಕ್ಕೂ ಹೋಗ್ಬಾರ್ದು. ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಮಾಯಾ. ಬೆಳ್ಳಿ ಗಮನ ಎಲ್ಲ ಈಗ ಹರಿಣಿ ಮೇಲಿದೆ. ಹರಿಣಿ ಗುಣ ಆಗದೆ ಕಾಯ್ತಿದ್ದಾಳೆ. ಸೊ ಬೆಳ್ಳಿಯಿಂದ ನಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಈ ಟೈಮಲ್ಲಿ ನಾವು ಮದುವೆ ಸಿದ್ಧತೆ ಮಾಡ್ಕೊಳ್ಳೋದು ಒಳ್ಳೇದು. ಎಕ್ಸಾಕ್ಟ್ಲಿ. ಅದಕ್ಕೆ ಈಗ ನೀವು ಸರಿಯಾದ ಪಾಯಿಂಟಿಗೆ ಬಂದ್ರಿ. ಆದರೆ ಮದುವೆಗೆ ಮುತ್ತಣ್ಣ ಒಪ್ಕೋಬೇಕಲ್ಲ. ಮನೇಲಿ ಒಂದು ಕೆಟ್ಟದ್ದು ನಡೆದ್ರೆ ಇನ್ನೊಂದು ಒಳ್ಳೇದು ನಡಿಬೇಕನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಅತ್ತೆ ನೀವು ಮುತ್ತು ಮಾವನ ಹತ್ರ ಮಾತಾಡಬೇಕು. ಆಗ ನಾವು ಅಂದ್ಕೊಂಡಾಗೆ ಎಲ್ಲ ನಡೆಯುತ್ತೆ. ಮುತ್ತು ಮಾವನು ಮದುವೆಗೆ ಒಪ್ಪಿಗೆ ಕೊಡ್ತಾರೆ. ಏನಂತೀರಾ? ನೀನು ಹೇಳೋದು ಸರಿಯಾಗಿದೆ. ಮುತ್ತುನ ನಾನು ಒಪ್ಪಿಸ್ತೀನಿ. ಹೇಗಿದ್ರು ನಾಳೆ ನಿಮ್ಮ ದೊಡ್ಡಪ್ಪ ನಾಗಾರ್ಜುನ ಬರ್ತಾನೆ. ಅವನು ಬಂದ ಮೇಲೇ ಶುಭ ಕಾರ್ಯದ ಬಗ್ಗೆ ಮಾತಾಡೋಣ. ಈಗ ನಮಗೆ ದಾರಿ ಸಿಕ್ಕಿದೆಯಲ್ಲ, ಮದುವೆ ಕಾರ್ಯಗಳನ್ನ ಶುರು ಮಾಡೋಣ. ಬನ್ನಿ ಬನ್ನಿ ಸ್ವಾಮಿ, ಬನ್ನಿ ಬನ್ನಿ ಬನ್ನಿ. ನೀಲಾ, ಇವರೇ ಗುರುಗಳು. ಮುತ್ತು, ಕೂತ್ಕೊ. ನೀಲಾ, ನಾನು ಹೇಳ್ತಾ ಇದ್ನಲ್ಲ, ಇವರ ಹೆಸರು ರವೀಂದ್ರ ಸ್ವಾಮೀಜಿಗಳು ಅಂತ. ತುಂಬ ಜ್ಞಾನಿಗಳು. ಮುಂದೆ ಆಗೋ ಒಳ್ಳೆಯದು ಕೆಟ್ಟದ್ರ ಅರಿವಿರೋರು. ಯಾವಾಗಲೂ ಹೋಮ ಹವನ ಅಂತ ಬ್ಯುಸಿಯಾಗಿರ್ತಾರೆ. ಧರ್ಮಸ್ಥಳದ ಬೆಂಗಳೂರಿಗೆ ಹೊರಟಿದ್ರು. ಹಾಗೆ ದಾರಿ ಮಧ್ಯೆ ನಮ್ಮನೆಗೂ ಬಂದು ಹೋಗಿ ಅಂತ ಕೇಳ್ಕೊಂಡೆ. ಖುಷಿಯಿಂದ ಒಪ್ಕೊಂಡು ಬಂದಿದ್ದಾರೆ. ನೀನು ಯಾವಾಗಲೂ ಹೇಳ್ತಾ ಇದೆಯಲ್ಲ, ಮನೆಯಲ್ಲಿ ಸಮಸ್ಯೆ ಇದೆ ಅಂತ. ಮೊದಲು ಅವೆಲ್ಲ ಕ್ಲಿಯರ್ ಆಗಲಿ. ಈ ಮನೆ ಒಳ್ಳೇದಾಗಲಿ ಅಂತಲೇ ಇವ್ರನ್ನ ಕರ್ಕೊಂಡು ಬಂದಿರೋದು. ನಿನಗೇನಾದರೂ ಡೌಟ್ ಇದ್ದರೆ ಇವ್ರನ್ನ ಧಾರಾಳವಾಗಿ ಕೇಳ್ಬೋದು. ಸ್ವಾಮಿಗಳೇ, ಅದೇನಾಯ್ತು? ನೀವೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲ ತಾನಾಗಿಯೇ ಅರ್ಥವಾಗ್ತಾ ಇದೆ. ಈ ಮನೆಯಲ್ಲಿ ಹತ್ತಾರು ಸಮಸ್ಯೆಗಳಿವೆ. ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ, ಹತ್ತಾರು. ಹೊರಗಡೆಯಿಂದ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ. ಹೌದು ತಾನೇ? ಹೌದು ಸ್ವಾಮಿ. ಈಗ ತಾನೇ ಒಬ್ಬರು ತೀರ್ಕೊಂಡಿದ್ದಾರೆ. ಹೌದು ತಾನೇ? ಹೌದು ಸ್ವಾಮಿ, ಅವ್ರು ನಮ್ಮ ತಂದೆಯವರು. ಸಾಕಷ್ಟು ಕೆಟ್ಟ ಗಾಳಿ ಮನೆ ಸುತ್ತ ಬೀಸ್ತಾ ಇದೆ. ಅದು ಮನೆಯವ್ರನ್ನೆಲ್ಲ ಆವರಿಸ್ಕೋತಾ ಇದೆ. ಅದು ನಿವಾರಣೆ ಆಗಬೇಕು ಅಂದರೆ ಒಂದು ಪೂಜೆ ಮಾಡಲೇಬೇಕು. ನಿಮ್ಮಿಬ್ಬರು ಮದುವೆ ಸಾಕಷ್ಟು ಸಾರಿ ನಿಂತೋಗಿದೆ. ಅಂದಮೇಲೆ ನೀವು ಈ ಪೂಜೆಯಲ್ಲಿ ಭಾಗಿಯಾಗಲೇಬೇಕು. ಸರಿ ಸ್ವಾಮಿಗಳು. ಪೂಜೆಗೆ ಒಳ್ಳೆಗಳಿಗೆ ಯಾವುದಿದೆ ಅಂತ ಹೇಳ್ತೀನಿ. ಮಧ್ಯಾಹ್ನ 12:30ಕ್ಕೆ ಪೂಜೆ ಇಟ್ಕೋಬೇಕು. ಆಗುತ್ತಾ? ಆಗತ್ತೆ. ಪೂಜೆಗೆಲ್ಲ ವ್ಯವಸ್ಥೆನೂ ನಾನು ಮಾಡಿಸ್ತೀನಿ. ಭೈರ, ಪೂಜೆಗೆಲ್ಲ ವ್ಯವಸ್ಥೆನೂ ಮಾಡಿಸು. ಸರಿ. ಒಟ್ಟಿನಲ್ಲಿ ಮನೆಯವ್ರಿಗೆ, ಮನೇಲಿರೋರಿಗೆ ಒಳ್ಳೇದಾಗಬೇಕು.
ಅದೆಲ್ಲ ನಿಮ್ಮ ಕೈಲಿದೆ ಸ್ವಾಮಿ. ಒಳ್ಳೇದು ಮಾಡೋದಕ್ಕೆ ನಾನು ಬಂದಿರೋದು. ಧೈರ್ಯವಾಗಿರಿ. ದೇವ್ರ ಸ್ಮರಣೆ ಮಾಡ್ತಾ ಇರಿ, ಆರೋಗ್ಯ ಸುಧಾರಿಸುತ್ತೆ. ಸರಿ ಸ್ವಾಮಿಗಳೇ. ಮತ್ತೇನಾದ್ರು ಸಮಸ್ಯೆ? ಮಾಯಾ ಮತ್ತು ಮುತ್ತು ಮದುವೆಗೆ ಸಾಕಷ್ಟು ಅಡೆತಡೆಗಳಾಗ್ತಾ ಇದೆ ಸ್ವಾಮಿಗಳೇ. ಆರಂಭದಲ್ಲಿ ಕಾರಣನೇ ಗೊತ್ತಾಗ್ತಿರ್ಲಿಲ್ಲ, ಮುಂದೆ ಅದೇ ಬೆಳೆದು ದೊಡ್ಡ ಮರವಾಗಿರ್ತಿತ್ತು. ಈ ಕಷ್ಟದಿಂದ ಪಾರಾಗೋಕೆ ದಾರಿನೇ ಗೊತ್ತಾಗ್ತಿಲ್ಲ. ಮದುವೆ ಸಮಸ್ಯೆ ಒಂದನ್ನು ಬಗೆಹರಿಸ್ಕೊಟ್ರೆ ಇನ್ನೆಲ್ಲ ಸಮಸ್ಯೆನೂ ತಾನಾಗೆ ಬಗೆಹರಿಯುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಕಷ್ಟ ನನಗೆ ಅರ್ಥವಾಗುತ್ತೆ.